ಪುದರ್ ಪಂಡಲ ಹಿಜ್ಜಿ ಬೇಸರಗಿ ಫಲ ಸತ್ಯ ಪದ್ನಾಜಿ ಸ್ವಾಮಿ ಸಾರ ಮುಪ್ಪಣ್ಣ ಸ್ವಾಮಿ ಹೇತ್ ಪುದರ್ ಪಂಡಲ ಹಿಜ್ಜಿ ಬೇಸರಗಿ ಫಲ ಸತ್ಯ ಪದ್ನಾಜಿ ಸ್ವಾಮಿ ಸಾರ ಮುಪ್ಪಣ್ಣ ಸ್ವಾಮಿ. ಒಮ್ಮೆ ಮುಸ್ಲಿಂ ಕುಟುಂಬದ ಪುಟ್ಟ ಮಗುವಿಗೆ ಕಿಡ್ನಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ಈ ಮಗುವಿಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿತ್ತು. ಆದ್ರೆ ಆಸ್ಪತ್ರೆಯ ಚಿಕಿತ್ಸೆ ಫಲಿಸದೆ ಮಗುವಿನ ಮತ್ತೊಂದು ಕಿಡ್ನಿಯಲ್ಲೂ ಇನ್ಫೆಕ್ಷನ್ ಕಾಣಿಸಿಕೊಂಡಿತ್ತು. ಮಗುವಿನ ಪ್ರಾಣ ಉಳಿಸೋದಿಕ್ಕೆ ತಮಿಳುನಾಡಿಗೆ ಹೋಗಬೇಕೆಂದು ವೈದ್ಯರು ತಿಳಿಸಿದ್ರು. ಈ ವಿಷಯ ಕೇಳಿ ಧೃತಿಗೆಟ್ಟ ಹೆತ್ತವರು ಬೊಳ್ಳಿಮಾರು ಕೊರಗಜ್ಜನ ಸನ್ನಿಧಾನದಲ್ಲಿ ತಮ್ಮ ಅಳಲನ್ನ ಹೇಳಿಕೊಂಡ್ರು. ಆಗಲೇ ಧರ್ಮದರ್ಶಿ ವಿಜಯ ಸಾಲ್ಯನವರು ಅಜ್ಜನ ಆಶೀರ್ವಾದ ಕೇಳಿ ಅಜ್ಜನ ಪ್ರಸಾದ ನೀಡಿ ಇದನ್ನ ತಮಿಳುನಾಡು ಆಸ್ಪತ್ರೆಗೆ ತಲುಪುವವರೆಗೂ ಮಗುವಿನ ಬಾಯಿಗೆ ಕೊಡುತ್ತೀರಿ ಎಂದ್ರು. ಅಂತೆಯೇ ಇವರು ತಮಿಳುನಾಡಿನ ಆಸ್ಪತ್ರೆಗೆ ಹೋಗುವ ತನಕ ಅಜ್ಜನ ಪ್ರಸಾದವನ್ನ ಮಗುವಿಗೆ ಕೊಡ್ತಾನೆ ಇದ್ರು. ಆಸ್ಪತ್ರೆಗೆ ತಲುಪಿದ ಮೇಲೆ ಮಗುವಿಗೆ ಕಿಡ್ನಿ ಪರೀಕ್ಷೆ ಮಾಡಿದಾಗ ಆಶ್ಚರ್ಯವೆಂಬಂತೆ ಈ ಮಗುವಿನ 2 ಕಿಡ್ನಿಯೂ ನಾರ್ಮಲ್ ಆಗಿತ್ತು. ಪೆರ್ಮುಡಾದ ಕಂಬಳದಲ್ಲಿ ವಿಘ್ನೇಶ್ ಎಂಬ ಇವರು ಬೈಕ್ ಅನ್ನ ಕಳೆದುಕೊಂಡಿದ್ದು 2 ದಿನ ಎಲ್ಲಿ ಹುಡುಕಿದ್ರೂ ಸಿಗದೇ ಇದ್ದಾಗ ಇವರು ಬೊಳ್ಳಿಮಾರು ಕೊರಗಜ್ಜನ ದೈವಸ್ಥಾನಕ್ಕೆ ಹೋಗಿ ಅಜ್ಜನ ಬಳಿ ತನ್ನ ಬೈಕ್ ಸಿಗಬೇಕೆಂದು ಪ್ರಾರ್ಥಿಸಿಕೊಂಡಿದ್ರು. ಇವರ ಮೊರೆ ಕೇಳಿದ ಅಜ್ಜ ಕೆಲವೇ ಗಂಟೆಯಲ್ಲಿ ಬೈಕ್ ವಾಪಸ್ ಸಿಗುವಂತೆ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಅಜ್ಜನ ಕಾರಣಿಕದ ಕತೆ ಇನ್ನೂ ಇದೆ. ವಿಶೇಷ ಏನಪ್ಪಾ ಅಂದ್ರೆ ಹಳ್ಳಿಯೊಳಗಿರುವ ಈ ಸನ್ನಿಧಾನಕ್ಕೆ ತಾಲೂಕಿನ ಜನತೆ ಮಾತ್ರವಲ್ಲದೆ ಪುತ್ತೂರು, ಸುಳ್ಯ, ಚಿಕ್ಕಮಗಳೂರು, ಶಿವಮೊಗ್ಗದಿಂದಲೂ ಭಕ್ತಾದಿಗಳು ಬರ್ತಿದ್ದಾರೆ. ಇಲ್ಲಿ ಯಾವುದೇ ಪರಿಹಾರಕ್ಕೂ ಇಂತಿಷ್ಟು ಹಣ ಕೊಡ್ಬೇಕಂತೇನೂ ಇಲ್ಲ. ಪ್ರತಿ ತಿಂಗಳು ಸಂಕ್ರಮಣದಂದು ಮತ್ತು ಪ್ರತಿ ಶನಿವಾರ ಅಜ್ಜನಿಗೆ ಅಗಿಲು ಸೇವೆ ನೀಡಲಾಗುತ್ತದೆ. ಆಗಾಗ ಕೋಲ ಸೇವೆ ಕೂಡ ನಡೆಯುತ್ತದೆ. ಅಜ್ಜನ ಮೇಲಿನ ನಂಬಿಕೆಯಿಂದ ಸ್ಥಳೀಯ ಜನ ಪೂಜಾ ಸಮಯದಲ್ಲಿ ಸ್ವ ಇಚ್ಛೆಯಿಂದ ಭಾಗವಹಿಸುತ್ತಾರೆ. ಒಟ್ಟಿನಲ್ಲಿ ಎಲ್ಲೂ ಪರಿಹಾರ ಕಾಣದ ಜನ ಈ ಜಾಗದಲ್ಲಿ ತಮ್ಮ ಬದುಕಿನ ಸವಾಲುಗಳಿಗೆ ಪರಿಹಾರ ಕಂಡುಕೊಂಡು ಅಜ್ಜನ ಆಶೀರ್ವಾದದಿಂದ ನೆಮ್ಮದಿಯ ಬದುಕನ್ನ ಅನುಭವಿಸುತ್ತಿರುವುದಂತೂ ಸತ್ಯ. ಮನುಷ್ಯ ಮಾಡಿಕೊಂಡ ಧರ್ಮಗಳನ್ನ ಮರೆತು ಎಲ್ಲಾ ಧರ್ಮದ ಜನರಿಗೂ ನೆರಳಾಗಿರುವ ಬೊಳ್ಳಿಮಾರು ಅಜ್ಜನ ಕ್ಷೇತ್ರ ಇನ್ನಷ್ಟು ಜನರಿಗೆ ವರದಾನವಾಗಲಿ ಅನ್ನೋದೇ ನಮ್ಮ ಆಶಯ. ಏತ್ ಪುದರ್ ಪಂಡಲ ಹಿಜ್ಜಿ ಬೇಸರಗಿ ಫಲ ಸತ್ಯ ಪದ್ನಾಜಿ ಸ್ವಾಮಿ. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಯೋಗಿನಿ, ಕಹಳೆ ನ್ಯೂಸ್, ಬೆಳ್ತಂಗಡಿ. ಪುದರ್ ಪಂಡಲ ಹಿಜ್ಜಿ ಬೇಸರಗಿ ಫಲ ಸತ್ಯ ಪದ್ನಾಜಿ ಸ್ವಾಮಿ ಸಾರ ಮುಪ್ಪಣ್ಣ ಸ್ವಾಮಿ.